ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಡಿಸೆಂಬರ್ 22, 23, 24ರ ಪ್ರಜಾವಾಣಿ ಪತ್ರಿಕೆಯ ಅತಿ ಮಹತ್ವವಾದ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಕ್ಲಾಸನ್ನು ಆರಂಭಿಸೋಕ್ಕಿಂತ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕ್ಲಾಸ್ ನೋಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದಿನ ಕ್ಲಾಸನ್ನು ಆರಂಭಿಸೋಣ. ನೋಡಿ, ಪ್ರಥಮ ಪ್ರಶ್ನೆ ಏನಿದೆ ಅಂತ ಸ್ನೇಹಿತರೆ ನೋಡಿ. ಪ್ರಥಮ ಪ್ರಶ್ನೆ, ಭಾರತೀಯ ಕುಸ್ತಿ ಫೆಡರೇಷನ್ WFI ನ ನೂತನ ಅಧ್ಯಕ್ಷರು ಯಾರು? WFI ಅಂದರೆ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ. ಓಕೆ, ಅದ್ರ ಫುಲ್ ಫಾರ್ಮು ಕನ್ನಡದಲ್ಲಿ ಭಾರತೀಯ ಕುಸ್ತಿ ಫೆಡರೇಷನ್. ಇದು ತುಂಬ ನ್ಯೂಸ್ನಲ್ಲಿ ಇದೆ. ಓಕೆ ನೋಡಿ, ಇದರ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆ ಇದ್ದಾರೆ ಅಂತ ಫಸ್ಟ್ ಕ್ವಶನ್ಗೆ ಆನ್ಸರ್ ಕ್ಲಿಯರ್ ಮಾಡ್ಕೊಳ್ಳೋಣ. ಒಂದನೇದು ಸಂಜಯ್ ಕುಮಾರ್ ಸಿಂಗ್, ಬ್ರಿಜ್ ಭೂಷಣ್ ಶರಣ್ ಸಿಂಗ್, VN ಪ್ರಸಾದ್, ನರ್ಸಿಂಗ್ ಯಾದವ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಬಂದು ಸಂಜಯ್ ಕುಮಾರ್ ಸಿಂಗ್. ಓಕೆ ನೋಡಿ, ಇದಕ್ಕೆ ಸಂಬಂಧಿಸಿದಂತೆ ಸಂಪಾದಕೀಯಲ್ಲಿ ಆರ್ಟಿಕಲ್ ಇದೆ ನೋಡಿ. ದೇಶದ ಸಾಕ್ಷಿ ಕಲಕಿದ ಕುಸ್ತಿಪಟು ಸಾಕ್ಷಿ ವಿದಾಯ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಬರುವಂಥ ಎಕ್ಸಾಮ್ ದೃಷ್ಟಿಯಿಂದ. ಅಂದರೆ ಕುಸ್ತಿ ಫೆಡರೇಷನ್ ಮತ್ತು ಕೇಂದ್ರ ಸರ್ಕಾರ ಮತ್ತು ಕ್ರೀಡಾಪಟುಗಳ ನಡುವೆ ಒಂದು ತಿಕ್ಕಾಟ ನಡೆದಿದೆ. ಓಕೆ, ಬ್ರಿಜ್ ಭೂಷಣ್ ಸಿಂಗ್ ಅವರ ಮೇಲೆ ಲೈಂಗಿಕ ದೌರ್ಜನ್ಯದ ವಶವಾಗಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸುವಲ್ಲಿ ಹೋರಾಟ ಮಾಡಿ ಅವರನ್ನು ಇಳಿಸಿದರು. ಇದೇ ಕಾರಣಕ್ಕಾಗಿ ಆ ಬ್ರಿಜ್ ಭೂಷಣ್ ಸಿಂಗ್ ಅದನ್ನಲ್ಲ, ಈಗ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅದಲ್ಲ, ಇವು ಸಂಬಂಧಪಟ್ಟಂತ ಇವರಿಗೆ ಅಗ್ದಿ ಆತ್ಮೀಯ ಇರುವಂಥವರೇ ಮತ್ತೆ ಪುನಃ ಲೈಂಗಿಕ ದೌರ್ಜನ್ಯದಲ್ಲಿ ಇವರು ಸಿಲುಕಿದ್ದಾರೆ. ಇವರಿಗೆ ಸಂಬಂಧಪಟ್ಟ ಅತಿ ಆತ್ಮೀಯರಾದಂತೆ ಮತ್ತೆ ಅವರಿಗೆ ಸಂಜಯ್ ಕುಮಾರ್ ಅವರೇ ಅದರ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷರು ಆಗಿರೋದ್ರಿಂದ ತಮಗೆ ಬೇಸರವಾಗಿ ಸಾಕ್ಷಿ ಮಲಿಕ್ ಅವರು ಏನು ಮಾಡಿದ್ದಾರೆ, ತಮ್ಮ ವೃತ್ತಿ ಜೀವನಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ. ಓಕೆ, ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಅವರು ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದಂಥ ಕ್ರೀಡಾಪಟು ಆಗಿರೋದ್ರಿಂದ ಇದು ತುಂಬ ನ್ಯೂಸ್ ಆಗ್ತದೆ. ಓಕೆ, ಅದೇ ರೀತಿ ಬಜರಂಗ್ ಪುನಿಯಾ ಅವರು ತಮಗೆ ದೊರೆತಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಸಹ ಕೇಂದ್ರ ಸರ್ಕಾರಕ್ಕೆ ವಾಪಸ್ ನೀಡಿದ್ದಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಓವರಾಲ್ ಆರ್ಟಿಕಲ್ ಏನೇನಿದೆ ಅಂತ ಸಂಬಂಧಪಟ್ಟಂತ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಏನಿದೆ ಅಂತ ನೋಡೋಣ. ಓಕೆ, WFI ಅಂದರೆ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ. ಸ್ಥಾಪನೆ ಆಗಿದ್ದು ಯಾವಪ್ಪ ಅಂದರೆ ಜನವರಿ 27, 1967. ಕೇಂದ್ರ ಕಚೇರಿಯಲ್ಲಿದೆ, ನವದೆಹಲಿ ಇದೆ. ಓಕೆ ನೋಡಿ, ಭಾರತೀಯ ಮಹಿಳಾ ಕುಸ್ತಿಪಟುಗಳಿಗೆ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ. ಓಕೆ, ಲೈಂಗಿಕ ದೌರ್ಜನ್ಯದ ಆರೋಪ ಎದುರಿಸುತ್ತಿರುವ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರ ನಿಕಟವರ್ತಿ, ಅಂದರೆ ಇವರು ಅಧ್ಯಕ್ಷರು, ಇವರನ್ನ ಹೋರಾಟ ಮಾಡೋದ್ರ ಮುಖಾಂತರ ಅವ್ರ ಮೇಲೆ ಅಪರಾಧ ಇತ್ತಲ್ಲ, ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಹೊರಿಸಿದ್ರು. ಹೀಗಾಗಿ ಅವ್ರ ಮೇಲೆ FIR ದಾಖಲೆ ಮಾಡಿ ಅವ್ರನ್ನ ಅಧ್ಯಕ್ಷ ಸ್ಥಾನದ ಕೆಳಗಿಳಿಸಿದ್ರು. ಈಗ ಪುನಃ ಚುನಾವಣೆ ನಡೀತು. ಓಕೆ, ಚುನಾವಣೆ ನಡೆದಾಗ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರಿಗೆ ನಿಕಟವರ್ತಿ ಆದಂತಹ ಸಂಜಯ್ ಕುಮಾರ್ ಸಿಂಗ್ ಅವರು ಭಾರತೀಯ ಕುಸ್ತಿ ಫೆಡರೇಷನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಹೀಗಾಗಿ ಈ ವಿಷಯ ಅನ್ನೋದು ತುಂಬ ನಮಗೆ ಬರುವಂಥ ಪರೀಕ್ಷೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಓಕೆ, ಅದಕ್ಕಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ನೋಡಿದ್ದೇನೆ. ಓಕೆ ನೋಡಿಲ್ಲೇ ಸ್ನೇಹಿತರೆ, ನಾವು ಯಾವತ್ತೂ ಅಪ್ಡೇಟ್ ಇರ್ಬೇಕು ನೋಡಿ. ಮಹಿಳಾ ಲೈಂಗಿಕ ದೌರ್ಜನ್ಯ ಅಂತ ಇಲ್ಲಿ ಏನಾಗ್ಬೇಕು ನಮಗೆ, ಇದು ಪೋಕ್ಸೋ ಆ್ಯಕ್ಟ್ ನೆನಪಾಗಬೇಕು ನಮಗೆ. ಓಕೆ, ಪೋಕ್ಸೋ ಆ್ಯಕ್ಟ್ ಯಾವಾಗ ನೆನಪಾಗುತ್ತೆ ಅಲ್ಲೇ ಒಂದು ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ರಿವಿಷನ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ಓಕೆ, ಪೋಕ್ಸೋ ಆ್ಯಕ್ಟ್ ಬಂದ್ಬಿಡುತ್ತೆ. ಓಕೆ, ಇದು ಲೈಂಗಿಕ ದೌರ್ಜನ್ಯ ಸಂಬಂಧ ಬರ್ತದೆ, 2012ರಲ್ಲಿ ಜಾರಿ ಬರ್ತದೆ. ಓಕೆ, ಪೋಕ್ಸೋ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸ್. ಓಕೆ, ಅದಕ್ಕೆ ಸಂಬಂಧಪಟ್ಟ ಇಷ್ಟು ತಿಳ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ವಿಜೇತ ಕುಸ್ತಿಪಟು ಸಾಕ್ಷಿ ಮಲಿಕ್ ಕುಸ್ತಿ ಕ್ರೀಡೆಗೆ ವಿದಾಯ ಹೇಳಿದರು. ಅದೇ ರೀತಿ ಬಜರಂಗ್ ಪುನಿಯಾ ತಮಗೆ ನೀಡಿದ್ದ ಪದ್ಮಶ್ರೀ ಪ್ರಶಸ್ತಿಯನ್ನು ವಾಪಸ್ ನೀಡಿದ್ದಾರೆ. ಓಕೆ, ಇದು ಮ್ಯಾಟ್ರ್ ನೋಡಿ. 2016ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ, 2016ರಲ್ಲಿ ಕಾಮನ್ವೆಲ್ತ್ನಲ್ಲಿ ಬೆಳ್ಳಿ ಪದಕ ಪಡೆದಿದ್ದರು. ಓಕೆ, ಇಷ್ಟು ಮಾಹಿತಿ ಗೊತ್ತಿರಬೇಕು ನಮಗೆ. ಓಕೆ ನೋಡಿ, ನೆಕ್ಸ್ಟು ಈ ಪದ್ಮಶ್ರೀ ಪ್ರಶಸ್ತಿ ಅಂದರೆ ಇದು ಪದ್ಮಶ್ರೀ ಪ್ರಶಸ್ತಿಯನ್ನು ವಾಪಸ್ ಕೊಡ್ತಿದ್ದಾರಲ್ಲ, ಇದು 4ನೇ ಅತ್ಯುನ್ನತ ಪ್ರಶಸ್ತಿ. ಓಕೆ, 4ನೇ ಅತ್ಯುನ್ನತ ಪ್ರಶಸ್ತಿ, ಇದು ಗೊತ್ತಿರಲಿ. ಇದನ್ನು ವಾಪಸ್ ಬಜರಂಗ್ ಪುನಿಯಾ ಅವರು ವಾಪಸ್ ಕೊಟ್ಟಿದ್ದಾರೆ. ಓಕೆ, ಈಗ ಸಾಕ್ಷಿ ಮಲಿಕ್ ಅವರು ಕ್ರೀಡಾ ವೃತ್ತಿ ಜೀವನಕ್ಕೆ ನಿವೃತ್ತಿ ಘೋಷಿಸಿದರು. ಓಕೆ, ಇವರಿಗೆ 2016ರಲ್ಲಿ ಮೇಜರ್ ಧ್ಯಾನಚಂದ್ ಖೇಲ್ ರತ್ನ ಪ್ರಶಸ್ತಿ. ಓಕೆ, ಅದೊಂದು ಗೊತ್ತಿರಲಿ. ಓಕೆ, ಇವರು ಜನಿಸಿದ್ದೆಲ್ಲಪ್ಪ ಅಂದರೆ ಹರಿಯಾಣದಾಗ. ಓಕೆ, ಇವರು ಸಾಕ್ಷಿ ಮಲಿಕ್ ಮತ್ತು ಬಜರಂಗ್ ಪುನಿಯಾ ಒಂದೇ ರಾಜ್ಯಕ್ಕೆ ಸಂಬಂಧಪಟ್ಟರು, ಹರಿಯಾಣಕ್ಕೆ ಸಂಬಂಧಪಟ್ಟಿದ್ದಾರೆ. ಓಕೆ, ಹಾಗಾದರೆ ಇಲ್ಲೆಲ್ಲ ಓವರಾಲ್ ಕ್ರೀಡಾ ಬಗ್ಗೆ ನ್ಯೂಸ್ ಆಗ್ತಿದೆ. ಹಾಗಾದರೆ ಪ್ರಸ್ತುತ ಕ್ರೀಡಾ ಸಚಿವರು ಯಾರಪ್ಪ ಅಂದರೆ ಅನುರಾಗ್ ಠಾಕೂರ್ ಇದ್ದಾರೆ. ಯಾರಾದರೆ
ಅನುರಾಗ್ ಠಾಕೂರ್ ಅವರು ಪ್ರಸ್ತುತ ಕೇಂದ್ರ ಕ್ರೀಡಾ ಸಚಿವರು ಠಾಕೂರ್. ಓಕೆ, ಇಷ್ಟು ಒಂದು ಪಾಯಿಂಟ್ ಸಿಕ್ಬಿಟ್ರೆ ಇಷ್ಟು ಮಾಹಿತಿ ಕಲೆ ಹಾಕೋದ್ರಿಂದ ಅವ್ರು ಯಾವ ದೃಷ್ಟಿಯಿಂದ ಕ್ವಶನ್ ಕೇಳಿದ್ರು ನಾವು ಆನ್ಸರ್ ಮಾಡ್ಬೋದು. ಓಕೆ, ಹೀಗಾಗಿ ಕುಸ್ತಿ ಫೆಡರೇಷನ್ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು ನಾವು. ಓಕೆ, ನೆಕ್ಸ್ಟ್ ನೋಡಿ, RNR 15048 ಎಂಬುದು ಒಂದು ಏನಂತ ಕ್ವಶನ್. ಓಕೆ ನೋಡಿ, ಪ್ರಜಾವಾಣಿ ಆರ್ಟಿಕಲ್ ಬಂದಿದೆ, ಮಧುಮೇಹಿಗಳಿಗಾಗಿ ಹೊಸ ತಳಿ ಅಕ್ಕಿ. ಓಕೆ, ಅದೊಂದು ಭತ್ತದ ತಳಿ ಅಂತ ಕ್ಲಿಯರ್ ಆಯಿತು. ಓಕೆ, ಆನ್ಸರ್ ಯಾವ್ದಾಗುತ್ತೆ, ಅದೊಂದು ಅಕ್ಕಿ ತಳಿ. ಓಕೆ, ಅದಕ್ಕಾಗಿ ನೋಡಿ ಇಲ್ಲಿ ಆಪ್ಷನ್ ಇದೆ. ಹಾಗಾದ್ರೆ ಅಕ್ಕಿ ಒಂದು ಭತ್ತ ಬಂತಲ್ಲ, ಹೈಯೆಸ್ಟ್ ಬೆಳೆಯೋದು ಯಾವುದಪ್ಪ ಅಂದರೆ ವೆಸ್ಟ್ ಬೆಂಗಾಲ್ CM ಯಾರು, ಮಮತಾ ಬ್ಯಾನರ್ಜಿ. ಓಕೆ, ಹಂಗ ಸುಮ್ಮನೆ ಮಮತಾ ಬ್ಯಾನರ್ಜಿ. ಹಾಗಾದರೆ ಗೋಧಿ ತಳಿ ಅಂತ ಗೋಧಿ ಇದೆಯಲ್ಲ, ಜಗತ್ತಿನ ಅತಿ ಹೆಚ್ಚು ಗೋಧಿ ಉತ್ಪಾದಿಸುವ ರಾಷ್ಟ್ರ ಚೀನಾ, ಎರಡನೇ ರಾಷ್ಟ್ರನ ಭಾರತ. ಇದು ಗೊತ್ತಿರಬೇಕು. ಓಕೆ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ದೇಶವಾರು ಇದರ ರಾಜ್ಯದಲ್ಲಿ ಯಾವುದಪ್ಪ ಅಂದರೆ, ಇಂಡಿಯಾದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚಪ್ಪ ಅಂದರೆ UP ಫಸ್ಟ್ ಇದೆ, ನೆಕ್ಸ್ಟ್ ಪಂಜಾಬ್ ಇದೆ, ನೆಕ್ಸ್ಟ್ ಹರಿಯಾಣ, ನೆಕ್ಸ್ಟ್ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್, ಗುಜರಾತ್. ಓಕೆ, ಗೋಧಿ ಏನಿದೆ ರಾಬಿ ಬೆಳೆ ಇದು, ರಾಬಿ ಬೆಳೆ. ಓಕೆ, ಗೋಧಿ ರಾಬಿ ಬೆಳೆ ಆಗಿದೆ. ಓಕೆ, ಇಲ್ಲೇ ಟೋಟಲ್ ಆಹಾರದ ಬಗ್ಗೆ ಮಾತಾಡ್ಕೋತಪ್ಪ ಅಂದರೆ ಯಾವ್ದು ನ್ಯೂಸ್ ಆಗುತ್ತಪ್ಪ ಅಂದರೆ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೆನಪಾಗುತ್ತದೆ, ಭಾರತ ಆಹಾರ ಪ್ರಾಧಿಕಾರ. ಓಕೆ, ಅದು ಯಾವಾಗ ಸ್ಥಾಪನೆ ಆಗುತ್ತಪ್ಪ ಅಂದರೆ 1965 ಸ್ಥಾಪನೆ ಆಗುತ್ತದೆ. ಓಕೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಇದ್ದು 1965. ಓಕೆ, ಹಾಗಾದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯಾವಾಗ ಜಾರಿ ಬಂತು? ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಜಾರಿ ಬಂದಿದ್ದು ಯಾವಪ್ಪ ಅಂದರೆ 2013ರಲ್ಲಿ. ಓಕೆ, ಇಷ್ಟು ಗೊತ್ತಿರಬೇಕು. ಓಕೆ, ಜೋಳದ ತಳಿ ಅಂತಿದೆ, ಜೋಳದ ಅತಿ ಹೆಚ್ಚು ಬೆಳೆಯುವ ರಾಜ್ಯಗಳು ಅಂದರೆ ಮಹಾರಾಷ್ಟ್ರ. ಓಕೆ, ಕಬ್ಬು ಅಂದರೆ ಉತ್ತರ ಪ್ರದೇಶ ಇದೆ. ನಮ್ಮ ಕರ್ನಾಟಕದಲ್ಲಿ ಸಕ್ಕರೆ ನಗರ ಅಂತ ಕರೆದು ಮಂಡ್ಯ ಕರೀತಾರೆ, ಸಕ್ಕರೆ ಜಿಲ್ಲೆ ಅಂತೇಳಿ ಬೆಳಗಾವಿ ಕರೀತಾರೆ. ಎಷ್ಟು ಗೊತ್ತಿದೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಸಾಕು. ಓಕೆ ನೋಡಿ, ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ RNR 15048 ಎಂಬ ಭತ್ತದ ತಳಿಯನ್ನು ಪರಿಚಯಿಸಲಾಯಿತು. ಸೋನಾ ಮಸೂರಿ ಸೇರಿದಂತೆ ಇತರ ಅಕ್ಕಿಗಳಿಗೆ ಹೋಲಿಸಿದರೆ ಈ ಅಕ್ಕಿಗೆ ಕಡಿಮೆ ಗ್ಲೈಸೋಮಿಕ್ ಇಂಡೆಕ್ಸ್ ಹೊಂದಿದೆ. ಓಕೆ, ಹಾಗಾದರೆ ಇಲ್ಲಿ ನ್ಯೂಸ್ ಆಗೋದು ಏನಪ್ಪ, ಅಕ್ಕಿ ಸಂಬಂಧಪಟ್ಟಂತೆ IRR ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್. ಇದು ಎಲ್ಲಿದೆಯಪ್ಪ ಅಂದರೆ ಹೈದರಾಬಾದ್ನಲ್ಲಿದೆ. ಸ್ಥಾಪನೆ ಆಗಿದ್ದಾಗ 1965. ಓಕೆ, ನೆಕ್ಸ್ಟ್ NRRI. ಓಕೆ, ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಒಡಿಶಾದಾಗಿದೆ. ಓಕೆ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಇದು ಸ್ಥಾಪನೆ ಆಗಿದ್ದಾಗಪ್ಪ ಅದು ಗೊತ್ತಿರಬೇಕು. ಸ್ಥಾಪನೆ ಆಗಿದ್ದಾಗಪ್ಪ ಅಂದರೆ 1966. ಓಕೆ, ಹಾಗಾದರೆ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ, ಇದನ್ನು ಆಲ್ರೆಡಿ ಕ್ವಶನ್ ಆಗಿದೆ. ಇದು ಎಲ್ಲಿದೆಯಪ್ಪ ಅಂದರೆ ಅದು ಫಿಲಿಪೈನ್ಸ್. ಓಕೆ, ಇದು ಗೊತ್ತಿರಲಿ. ಓಕೆ, ನೆಕ್ಸ್ಟು ವಿಶ್ವದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಉತ್ಪಾದಿಸುವ ದೇಶ ಯಾವುದಪ್ಪ ಅಂದರೆ ಅದು USA ಮೆಕ್ಕೆಜೋಳ. ಓಕೆ, ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಷ್ಟೇ. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಜೋಳ ಉತ್ಪಾದನೆ ಮಹಾರಾಷ್ಟ್ರ ಗೊತ್ತು. ಕರ್ನಾಟಕದಲ್ಲಪ್ಪ ಅಂದರೆ ವಿಜಯಪುರ, ನಮ್ಮ ವಿಜಯಪುರ. ಓಕೆ, ದೇಶದಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದಿಸುವುದು ಯಾವುದಪ್ಪ ಅಂದರೆ ಗೊತ್ತಾಯ್ತು, ಅದು ವೆಸ್ಟ್ ಬೆಂಗಾಲ್. ಓಕೆ, ಇಷ್ಟು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಯಾವಾಗಪ್ಪ ಅಂದರೆ ಆ ಕ್ವಶನ್ ಕೇಳಿದರೆ, ಒಂದನೇದು ಅಕ್ಟೋಬರ್ 31 ಇದೆ, ಡಿಸೆಂಬರ್ 9 ಇದೆ, ಜನವರಿ 25 ಇದೆ, ನವೆಂಬರ್ 20 ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಒಂದು ಡಿಸೆಂಬರ್ 9 ಸರಿಯಾದ ಆನ್ಸರ್. ಹಾಗಾದರೆ ಸ್ನೇಹಿತರೆ, ಆಪ್ಷನ್ ತಿಳ್ಕೊಳ್ಳೋದ್ರಿಂದ ಏನಾದರೂ ಕ್ವಶನ್ ರೈಸ್ ಆಗೋ ಚಾನ್ಸ್ ಇದೆಯಾ? 100% ಸ್ನೇಹಿತರೆ, ಆಪ್ಷನ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಏನಪ್ಪ ಅಂದರೆ ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನವೆಂದು ಆಚರಿಸ್ತೇವೆ. ಏಕತಾ ದಿನ ಯಾಕಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ವತಂತ್ರ ಭಾರತದಲ್ಲಿ ಅರಿದು ಹಂಚಿ ಹೋಗುತ್ತಿರುವ ಹಲವಾರು ಸಂಸ್ಥಾನಗಳನ್ನು ಒಗ್ಗೂಡಿಸುವ ಕಾರಣಕ್ಕಾಗಿ ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, ಅದೇ ರೀತಿ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ. ರಾಷ್ಟ್ರೀಯ ಮತದಾರರ ದಿನವೊಂದು ಆಚರಣೆ ಮಾಡ್ತೇವೆ, ನ್ಯಾಷನಲ್ ವೋಟರ್ಸ್ ಡೇ. ಓಕೆ, ಅದಕ್ಕೊಂದು ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂತ ಹೋಗ್ತೀವಿ, ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಓಕೆ, ಹಾಗಾದರೆ ನವೆಂಬರ್ 20 ವಿಶ್ವ ಮಕ್ಕಳ ದಿನ. ವರ್ಲ್ಡ್ ಚಿಲ್ಡ್ರನ್ ಡೇ. ಓಕೆ, ವಿಶ್ವ ಮಕ್ಕಳ ದಿನ. ಓಕೆ, ನೆಕ್ಸ್ಟ್ ಕ್ವಶನ್ ಆನ್ಸರ್ ಕ್ಲಿಯರ್ ಆಯಿತು. ಡಿಸೆಂಬರ್ 9 ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಿನ. ಓಕೆ, ಆಪ್ಷನ್ ಬಿಡಿಸಿದ್ವಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ಮಾಹಿತಿ ನೋಡೋಣ. ಓಕೆ, ಭ್ರಷ್ಟಾಚಾರದ ವಿರೋಧಿಗಾಗಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಅಕ್ಟೋಬರ್ 31, 2003 ಭ್ರಷ್ಟಾಚಾರ ವಿರುದ್ಧ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಅಂಗೀಕಾರವಾಗಿನಿಂದ ವಾರ್ಷಿಕವಾಗಿ ಡಿಸೆಂಬರ್ 9 ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಎಂದು ಆಚರಿಸಲಾಗುತ್ತದೆ. ಓಕೆ, ಇದು ಕ್ಲಿಯರ್. ಹಾಗಾದರೆ 2023 ಘೋಷವಾಕ್ಯ ಒಂದೊಂದು ಟ್ಯಾಗ್ಲೈನ್ ಇಟ್ಕೊಂಡು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಏನು ಮಾಡೋಕ್ಕಂದರೆ ಆದಷ್ಟು
ಪ್ರಮಾಣದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋ ಸಲುವಾಗಿ ಒಂದೊಂದು ಟ್ಯಾಗ್ಲೈನ್ ಇಟ್ಕೊಂಡು ಆಚರಣೆ ಮಾಡ್ತಾರೆ. ಹಾಗಾದರೆ 2023 ಟ್ಯಾಗ್ಲೈನ್ ಏನಪ್ಪ ಅಂದರೆ ಭ್ರಷ್ಟಾಚಾರದ ವಿರುದ್ಧ ವಿಶ್ವವನ್ನು ಒಗ್ಗೂಡಿಸುವುದು. ಇಡೀ ವಿಶ್ವವೇ ಸಹ ಭ್ರಷ್ಟಾಚಾರದ ಎದ್ದೇಳಿಸಬೇಕು ಅನ್ನೋದು ಒಗ್ಗೂಡಿಸುವುದೇ 2023 ಥೀಮ್ ಆಗಿದೆ. ಹಾಗಾದರೆ ಭಾರತದಲ್ಲಿ ಭ್ರಷ್ಟಾಚಾರ ತಡೆಕಾಯ ಜಾರಿ ಬಂದಿದ್ದು 1988. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲೇ ಯಾವುದೇ ಆರ್ಟಿಕಲ್ ಬಂದರೂ ನಾವು ಈ ಥರ ಡಿಸ್ಕಷನ್ ಮಾಡೋದ್ರಿಂದ ನಿಮಗೆ PSI SI ಬಂದರೂ ಇಷ್ಟು ಪಾಯಿಂಟ್ಸ್ ನೆನಪಿದ್ರೆ, ಭ್ರಷ್ಟಾಚಾರದ ಬಗ್ಗೆ ಬರೀ ಅಂತ ಕೇಳಿಬಿಟ್ರೆ ಇಷ್ಟು ಪಾಯಿಂಟ್ಸ್, ಅದೊಂದು ಥೀಮು, ಭ್ರಷ್ಟಾಚಾರ ಕಾಯ್ದೆ ಜಾರಿ ಬಂದಿದ್ದು ಯಾವಾಗ, ಇದು ಯಾವಾಗಲಿದ್ದ ಇದನ್ನು ಮಾಡಲಿದ್ದು ಜಾರಿ ತಂದರು ಏನಂತ ಇಷ್ಟು ಗೊತ್ತಿದ್ರೆ ಸಾಕು ಸ್ನೇಹಿತರೆ, ನೀವು 100% ಒಂದು ಎಸ್ಸೆ ಚೆನ್ನಾಗಿ ಬರೀಬೋದು. ಅದು ಪ್ರಜಾವಾಣಿ ಪೇಪರ್ ಓದೋದ್ರಿಂದ ಮಾತ್ರ ಇಂಥ ಮಾಹಿತಿ ಕಲೆಕ್ಟ್ ಆಗ್ಬೋದು. ಓಕೆ, ನೆಕ್ಸ್ಟ್ UAPA ಬದಲಿಗೆ UPA ಸರ್ಕಾರದಾಗ ಬಿಡುತ್ತಾ UAPA ಕಾಯ್ದೆ ಜಾರಿ ಬಂದ ವರ್ಷ. ಓಕೆ ನೋಡಿ, ಒಂದನೇ ಆಪ್ಷನ್ ಇದೆ 1967 ಇದೆ. ಓಕೆ, ಎರಡನೇದ್ದು 1833 ಇದೆ. ಮೂರನೇದ್ದು 1963 ಇದೆ. 1975 ಇದೆ. ಓಕೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಬಂದು 1967. ನೋಡಿ, ಕ್ವಶನ್ ಸರಿಯಾಗಿ ಓದ್ಕೋಬೇಕು ಎಕ್ಸಾಮ್ನಲ್ಲಿ ಅಷ್ಟೇ, ಇಲ್ಲಿ ಅಲ್ಲ ಅಷ್ಟೇ. ಯಾಕಂದರೆ ಇಲ್ಲಿ ಏನು ಕೇಳಿದರೆ UAPA ನೀವು ಓದುವಾಗ UPA ಅಂತ ಓದ್ಬಿಟ್ರೆ ಅದು ಮತ್ತದು ಕಾಂಗ್ರೆಸ್ಸಿಗೆ ಇದಕ್ಕೆ ಹೋಗ್ಬಿಟ್ಟು ಪಕ್ಷಕ್ಕೆ ಹೋಗ್ಬಿಡುತ್ತೆ. ಅದ್ರ ಸಂಬಂಧ UAPA ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ 1967 ಬಂದೈತೆ ಜಾರಿಗೆ. ಓಕೆ, ಇಷ್ಟು ಯಾಕಪ್ಪ ಅಂದರೆ ಇಲ್ಲಿ ಸಂಪಾದಕೀಯಲ್ಲಿ ಆರ್ಟಿಕಲ್ ಬಂದಿದೆ, ನ್ಯಾಯ ಸಂಹಿತೆ ಮಸೂದೆ ಅಂಗೀಕಾರಕ್ಕೆ ತರಾತುರಿ ಬೇಕಿರಲ್ಲ. ಈ ಆರ್ಟಿಕಲ್ ಓದೋದ್ರಿಂದ ನಾವು ಇಷ್ಟು ಪಾಯಿಂಟ್ಸನ್ನು ತಿಳ್ಕೊಳ್ಳೇಬೇಕು. ಓಕೆ ನೋಡಿ, ಸೆಕ್ಷನ್ 124 ಏನಿದೆ, ಯಾಕಪ್ಪ ಅಂದರೆ ದೇಶದ್ರೋಹ ಪ್ರಕರಣ ಸಂಬಂಧಪಟ್ಟಿದೆ. ಇದು ದೇಶದ್ರೋಹ ಪ್ರಕರಣ. ಓಕೆ, ದೇಶದ್ರೋಹ ಪ್ರಕರಣ ಸಂಬಂಧಿಸಿದ್ದು ಸೆಕ್ಷನ್ 124A. ಓಕೆ, ಇಂಡಿಯನ್ ಫಿನಲ್ ಕೋಡ್ 1860 ಇದನ್ನು ತಿದ್ದುಪಡಿ ಮಾಡಲಾಗಿದೆ. ಏನಂತ? ಭಾರತೀಯ ನ್ಯಾಯ ಸಂಹಿತೆ 2023. ಓಕೆ, ಅದೇ ರೀತಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ CRPCಯನ್ನು 1973 ಜಾರಿ ಬಂದಿತ್ತು. ಅದನ್ನು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ 2023 ಬದಲಾಯಿಸಲಾಯಿತು. ಅದೇ ರೀತಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಎಂದು ಬದಲಾಯಿಸಲಾಯಿತು. ಓಕೆ, ಇಲ್ಲಿ ಆಪ್ಷನ್ ಇದೆಯಲ್ಲ, ಆಪ್ಷನ್ನಿಂದ ಏನಾದರೂ ಕ್ವಶನ್ ರೈಸ್ ಮಾಡೋ ಚಾನ್ಸ್ ಇದೆ ಅಂದರೆ ಏನಾದರೂ ನೋಡೋದಾದರೆ 1833 ಏನು ಮಾಡ್ತಾರೆ, ಚಾರ್ಟರ್ ಆ್ಯಕ್ಟ್ ರಚನೆ ಆಗುತ್ತೆ. ಇದಿಷ್ಟು ಗೊತ್ತಿದ್ರೆ ಸಾಕು, ಚಾರ್ಟರ್ ಆ್ಯಕ್ಟ್ ಬರ್ತದೆ ಇಲ್ಲಿ, ಚಾರ್ಟರ್ ಆ್ಯಕ್ಟು. ನೆಕ್ಸ್ಟು 1975 21 ತಿಂಗಳ ಕಾಲ ಪ್ರಥಮ ಬಾರಿಗೆ ದೇಶದಲ್ಲಿ ತುರ್ತು ಪರಿಸ್ಥಿತಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿರ್ತಾರೆ, ಫಕ್ರುದ್ದೀನ್ ಅಹಮದ್ ಅವರು ರಾಷ್ಟ್ರಪತಿ ಆಗಿರ್ತಾರೆ. ಇಷ್ಟು ಗೊತ್ತಿದ್ರೆ ಸಾಕು. ಸಾರಿ ನೋಡಿ, ಪ್ರಸ್ತುತ ದೇಶದ ಬ್ಯಾಂಕುಗಳಲ್ಲಿ ವಸೂಲಾಗದ ಸಾಲ ಪ್ರಮಾಣ ಎಷ್ಟಿದೆ? NPA ಅಂತಿದೆ. ಓಕೆ, ಒಂದನೇದು ಆಪ್ಷನ್ ಇದೆ 9.33 ಲಕ್ಷ ಕೋಟಿ, 9.33 ಲಕ್ಷ ಕೋಟಿ. ಎರಡನೇದಿದೆ 5.71 ಲಕ್ಷ ಕೋಟಿ. ಮೂರನೇದಿದೆ 20 ಲಕ್ಷ ಕೋಟಿ. ನಾಲ್ಕನೇದು 8.10 ಲಕ್ಷ ಕೋಟಿ ಇದೆ. ಓಕೆ, ಇದು ಎಕನಾಮಿಕ್ ಸೆಕ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ 5.71 ಲಕ್ಷ ಕೋಟಿ ಅನ್ನೋದು ವಸೂಲಾಗದ ಸಾಲದ ಇನ್ನು ಇದೆ ಅಂತ ಅರ್ಥ. ಓಕೆ, ಅಂದರೆ ಬ್ಯಾಂಕುಗಳು ಕೊಟ್ಟಿರೋ ಸಾಲ ವಸೂಲಾಗದೆ ಪೆಂಡಿಂಗ್ ಇರುತ್ತಲ್ಲ, ಅದನ್ನು ವಸೂಲಾಗದ ಸಾಲ ಅಂದರೆ NPA, ನಾನ್ ಪರ್ಫಾರ್ಮಿಂಗ್ ಅಸೆಸ್ಟ್ ಅಂತ ಕರೀತಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಸ್ವಲ್ಪ ಮಾಹಿತಿ ನೋಡೋಣ. ಅದಕ್ಕೆ ಇಲ್ಲಿ ನೋಡಿ, ರೈಟ್ ಆಫ್ ಆದ 1.456 ಲಕ್ಷ ಕೋಟಿ ಸಾಲ ಏನಾಯಿತು ಅಂತಿದೆ. ಅಂದರೆ 14.56 ಲಕ್ಷ ಕೋಟಿ ಏನಾಯಿತು ಅಂತ ಆರ್ಟಿಕಲ್ ಇದೆ, ಪ್ರಜಾವಾಣಿ ಆರ್ಟಿಕಲ್. ಅದು ಸಂಬಂಧಪಟ್ಟಂಥದ್ದು ಬ್ಯಾಂಕ್ಗಳ ವಸೂಲಾಗದ ಸಾಲಗಳನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರೆಯುತ್ತಾರೆ, NPA. ಓಕೆ, ಈಚೆಗೆ 5 ವರ್ಷಗಳಲ್ಲಿ ಬ್ಯಾಂಕುಗಳ ವಸೂಲಾಗದ ಸಾಲದ ಭಾರೀ ಪ್ರಮಾಣದ ಇಳಿಕೆಯಾಗಿದೆ ಎಂದು ಕೇಂದ್ರ ಸಚಿವಾಲಯವು ಸಂಸತ್ತಿಗೆ ಹೇಳಿಕೆ ನೀಡಿದೆ. ಹೀಗಾಗಿ NPA ಅನ್ನೋದು ಕಡಿಮೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಇದನ್ನು ನಾವು ತಿಳ್ಕೊಬೇಕಾಗುತ್ತೆ. NPA ಅಂದರೆ ಏನು ಗೊತ್ತಿರಬೇಕಾಗ್ತದೆ, ಅದಕ್ಕೆ ಎದಕ್ಕೆ ಸಂಬಂಧಪಡೋದು ಸ್ವಲ್ಪ ಗೊತ್ತಿದ್ರೆ ಸಾಕು ನಮಗೆ. ಓಕೆ, 2018-19 NPA 9.33 ಲಕ್ಷ ಕೋಟಿ ಇತ್ತು. ಅದು 2022-23 5.73 ಲಕ್ಷ ಕೋಟಿಗೆ ಇಳಿಕೆಯಾಗಿದೆ ಅಂತೇಳಿ ಕೇಂದ್ರ ಸರ್ಕಾರವು ಸಂಸತ್ತಿನಲ್ಲಿ ಹೇಳಿಕೆ ನೀಡಿದೆ. ಓಕೆ, NPAಗಳನ್ನು ನಿಭಾಯಿಸಲು ಮತ್ತು ಸುಧಾರಿಸಲು 1991 ನರಸಿಂಹನ್ ಸಮಿತಿಯನ್ನು ನೇಮಕ ಮಾಡಿತ್ತು. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅತಿ ಹೆಚ್ಚು ಬ್ಲಾಕ್ ಸ್ಪಾಟ್ ಹೊಂದಿರುವ ರಾಜ್ಯ ಯಾವುದು? ಅಂದರೆ ಅತಿ ಹೆಚ್ಚು ಅಪಘಾತ ಸಂಭವಿಸಿರುವ ರಾಜ್ಯ ಯಾವುದಪ್ಪ? ಬ್ಲಾಕ್ ಸ್ಪಾಟ್ ಅಂದರೆ ಕಪ್ಪು ಸ್ಪಾಟ್ ಯಾವುದಪ್ಪ ಅಂತ ಕೇಳಿದರೆ ಒಂದನೇ ಆಪ್ಷನ್ ಇದೆ ಸ್ನೇಹಿತರೆ, ಕರ್ನಾಟಕ ಇದೆ, ತಮಿಳುನಾಡು ಇದೆ, ಪಶ್ಚಿಮ ಬಂಗಾಳ, ತೆಲಂಗಾಣ.
ಸ್ನೇಹಿತರೆ ಇದಕ್ಕೆ ಸರಿಯಾದ ಆನ್ಸರ್ ಬಂದು ತಮಿಳುನಾಡು. ಓಕೆ, ಅತಿ ಹೆಚ್ಚು ಅಪಘಾತಗೀಡಾಗ್ತಿರೋ ಸ್ಥಳಗಳು ಕಂಡು ಬರ್ತಿಲ್ಲಪ್ಪ ಅಂದರೆ ಅಲ್ಲೇ ಎಷ್ಟು ಬ್ಲಾಕ್ ಸ್ಪಾಟ್ ಅಲ್ಲೇ 748 ಇದೆ. ಹಾಗಾದರೆ ಸೆಕೆಂಡ್ ಯಾವುದಪ್ಪ ಅಂದರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ 701 ಇದೆ. ಓಕೆ, ಇದು ಸೆಕೆಂಡ್, ಇದು ಫಸ್ಟ್, ಇದು ಗೊತ್ತಿರಬೇಕು. ನೆಕ್ಸ್ಟು ನಮ್ಮದೇ ಥರ್ಡ್ ಇರೋದು ಯಾವುದಪ್ಪ ಅಂದರೆ ಕರ್ನಾಟಕ 551 ಥರ್ಡ್, 3ನೇ ಸ್ಥಾನದಲ್ಲಿ. 4ನೇ ಸ್ಥಾನದಾಗ ತೆಲಂಗಾಣ ಇದೆ. ಓಕೆ, ಇಷ್ಟು ಗೊತ್ತಿರಬೇಕು. ಈ ಓವರಲ್ ಆರ್ಟಿಕಲ್ ಇಲ್ಲಿ ಏನು ನ್ಯೂಸ್ ಆಗುತ್ತೆ, ರಾಷ್ಟ್ರೀಯ ಹೆದ್ದಾರಿ ಅಂದುಗಳನ್ನ NHA ನ್ಯೂಸ್ ಆಗುತ್ತೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ನ್ಯೂಸ್ ಆಗುತ್ತೆ. ಹಾಗಾದರೆ ಕೇಂದ್ರ ಸಚಿವರು ಯಾರಪ್ಪ ಅಂದರೆ ನಿತಿನ್ ಗಡ್ಕರಿ ಇದ್ದಾರೆ. ಓಕೆ, ಇಷ್ಟು ಇದಕ್ಕೆ ಸಂಬಂಧಪಟ್ಟಂತ ನೋಡೋಣ. ಅಪಘಾತ ಬ್ಲಾಕ್ ಸ್ಪಾಟ್ ದೇಶಕ್ಕೆ ಕರ್ನಾಟಕ ನಂಬರ್ 3. ಹಾಗಾದರೆ ಫಸ್ಟ್ ಯಾವುದೈತಿ, ತಮಿಳುನಾಡು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ 2018ರಿಂದ 2020ರವರೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಿರುವ ಅಂಕಿ ಅಂಶ ಆಧರಿಸಿ ಈ ಬ್ಲಾಕ್ ಸ್ಪಾಟ್ ಅನ್ನು ವರದಿಯನ್ನು ತಯಾರಿಸಲಾಗಿದೆ. ಓಕೆ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೋಡಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1995. ಪ್ರಸ್ತುತ ಇದರ ಅಧ್ಯಕ್ಷರು ಸಂತೋಷ್ ಕುಮಾರ್ ಯಾದವ್. ಆದರೆ ಇದಕ್ಕೆ ರೆಸ್ಪಾನ್ಸಿಬಲ್ ಸಚಿವ ಮಿನಿಸ್ಟರ್ ಯಾರಪ್ಪ ಅಂದರೆ ನಿತಿನ್ ಗಡ್ಕರಿ. ಗೋಲ್ಡನ್ ಚತುರ್ಭುಜ ರಸ್ತೆ ಜಾಲವನ್ನು 2000ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಆರಂಭಿಸಲಾಯಿತು. ಓಕೆ, ಭಾರತದಲ್ಲಿ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ NH44. ಓಕೆ, ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿಗೆ ಇದೆ. ಇದರ ಓಲ್ಡ್ ನೇಮ್ ಅಂದರೆ NH7. ಓಕೆ, ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ NH548. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು ಸ್ನೇಹಿತರೆ. ನೆಕ್ಸ್ಟ್, ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮಾತ್ರ ಕಪ್ಪು ಹುಲಿಗಳು ಕಂಡು ಬರ್ತವೆ ಅಂತಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ ನೋಡಿ. 1ನೇ ಆಪ್ಷನ್ ಕರ್ನಾಟಕ ಇದೆ, ಮಧ್ಯಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ಒಡಿಶಾ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಒಡಿಸ್ಸಾ. ಆನ್ಸರ್ ಕ್ಲಿಯರ್. ನೆಕ್ಸ್ಟ್ ನೋಡಿಲೆ, ದೇಶದಲ್ಲಿ 10 ಕಪ್ಪು ಹುಲಿ ಇದಂತೆ ಒಟ್ಟು ಇರೋದೆ. ದೇಶದಲ್ಲಿ ಸದ್ಯ 10 ಕಪ್ಪು ಹುಲಿಗಳು ಇವೆ. ಅವೆಲ್ಲವೂ ಒಡಿಶಾದ ಸಿಂಪ್ಲಿಪಾಲ್ ಇದೆ ಎಂದು ಸರ್ಕಾರವು ಸಂಸತ್ತಿಗೆ ತಿಳಿಸಿದೆ. ನೋಡಿ, 2022ರ ದೇಶಾದ್ಯಂತ ನಡೆಸಿದ ಹುಲಿ ಗಣತಿ ಪ್ರಕಾರ ಸಿಂಪ್ಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಟ್ಟು 16 ಹುಲಿಗಳಿದ್ದವು. ಈಗ ಅವುಗಳಲ್ಲಿ 10 ಹುಲಿಗಳು ಅಂತಿವೆ ಎತ್ಕೊಟ್ಟಿದ್ದಾರೆ. ಓಕೆ, ಇಷ್ಟು ಗೊತ್ತಪ್ಪ ಅಂದರೆ ನಮಗೆ ಹುಲಿ ದಿನ ಬಗ್ಗೆ ತಿಳ್ಕೊಬೇಕು. ಹುಲಿ ಯಾವ ರಾಜ್ಯದಲ್ಲಿ ಎಷ್ಟಿದೆ ಅಂತ ಇಷ್ಟು ತಿಳ್ಕೊಂಬಿಟ್ರೆ ನಮಗೆ ಇದು ಆರ್ಟಿಕಲಿಗೆ ಒಂದು ಏನಪ್ ಮಾಡಿದಂಗೆ ಆಗುತ್ತೆ. ನೋಡಿ, ರಾಜ್ಯವಾರ ಹುಲಿಗಳ ಸಂಖ್ಯೆ ಟೋಟಲ್ ಮಧ್ಯಪ್ರದೇಶದಾಗ 785. ಓಕೆ, ಕರ್ನಾಟಕದಲ್ಲಿ 563. ಓಕೆ, 563 ಕರ್ನಾಟಕ, 785 ಇದೆ. ಓಕೆ, ಉತ್ತರ ಕನ್ನಡದಾಗ 560, ಮಹಾರಾಷ್ಟ್ರದಾಗ 444. ಓಕೆ, ಉತ್ತರ ಪ್ರದೇಶ ರಾಜ್ಯವಾರ ಲೆಕ್ಕ ಅಂತ ಕೇಳಿದರೆ ಅದ್ರ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೊಂಬಿಟ್ರೆ ಸಾಕು ನಮಗೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೋಡಿ, ದೇಶದಲ್ಲಿ ಪ್ರಸ್ತುತ 10 ಕಪ್ಪು ಹುಲಿಗಳು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ. ಓಕೆ, ಒಡಿಶಾದ ರಾಜ್ಯದ ಸಿಂಪ್ಲಿಪಾಲ್ ರಾಷ್ಟ್ರೀಯ ಈ ಕಪ್ಪು ಹುಲಿಗಳು ಕಂಡು ಬರ್ತದೆ. ಓಕೆ, ರಾಷ್ಟ್ರೀಯ ಹುಲಿ ದಿನವನ್ನು ಜುಲೈ 29, 2010ರಿಂದ ಆರಂಭಿಸಿದರೆ 2010ರಿಂದ ಜುಲೈ 29 ರಾಷ್ಟ್ರೀಯ ಹುಲಿ ದಿನವನ್ನು ಆಚರಣೆ ಮಾಡಲಾಗ್ತದೆ. ಹಾಗಾದರೆ ಪ್ರಾಜೆಕ್ಟ್ ಟೈಗರ್ ಯೋಜನೆ ಜಾರಿ ಬಂದ ಯಾವಾಗಪ್ಪ ಅಂದರೆ 1973. ಓಕೆ, NTC ಎದಕ್ಕೆ ಸಂಬಂಧಿಸಿದ್ದು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಓಕೆ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ. ಓಕೆ, ಉತ್ತರ ಕನ್ನಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಕಂಡುಬರ್ತದೆ. ಓಕೆ, ಇಷ್ಟಾಯಿತು. ಹಾಗಾದರೆ ಕರ್ನಾಟಕದಲ್ಲಿರುವ ಹುಲಿ ಸಂರಕ್ಷಿತ ಸ್ಥಾನಗಳ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಎಷ್ಟು ಇವಪ್ಪ ಅಂದರೆ 5 ಒಟ್ಟು. 1ನೇದು ಬಂಡೀಪುರ 1973 ಸ್ಥಾಪನೆ ಆಗಿರ್ತದೆ. ಓಕೆ, 2ನೇದು ಭದ್ರಾ ಮತ್ತು ಶಿವಮೊಗ್ಗದ ಇದೆ 1998. ಓಕೆ, ನೆಕ್ಸ್ಟ್ ನಾಗರಹೊಳೆ 2000ದಲ್ಲಿ. ಓಕೆ, ನೆಕ್ಸ್ಟ್ ದಾಂಡೇಲಿ 2006 ಉತ್ತರ ಕನ್ನಡದ ಕಂಡು ಬರ್ತದೆ. ನೆಕ್ಸ್ಟ್ BRT ಚಾಮರಾಜನಗರದಲ್ಲಿ ಇದೆ. ಒಟ್ಟು BRT 5 ಹುಲಿ ಸಂರಕ್ಷಿತ ಸ್ಥಾನಗಳಿವೆ. ಓಕೆ, ಹುಲಿ ದಿನ ಗೊತ್ತಾಯಿತು, ಕರ್ನಾಟಕದ ಹುಲಿ ಎಷ್ಟು ಗೊತ್ತಾಯಿತು. ಓಕೆ, ಯಾರ ರಾಜ್ಯದಾಗ ಎಷ್ಟು ಅನ್ನೋದು ಗೊತ್ತಾಯಿತು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 2023ರ ಸಾಲ ಯುನೆಸ್ಕೋ ಪ್ರಿಕ್ಸ್ ವರ್ಸೆಲ್ಸ್ ವಿಶ್ವದ ಶ್ರೇಷ್ಠ ಒಳಾಂಗಣ ವಿಶೇಷ ಬಹುಮಾನ ಪಡೆದ ದೇಶದ ಮೊದಲ ವಿಮಾನ ನಿಲ್ದಾಣ ಯಾವುದಂತಿದೆ. ನೋಡಿ, 1ನೇ ಆಪ್ಷನ್ ಮಂಗಳೂರು ವಿಮಾನ ನಿಲ್ದಾಣ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚೆನ್ನೈ ವಿಮಾನ ನಿಲ್ದಾಣ, ಹೈದರಾಬಾದ್ ಇದೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಓಕೆ, ಫಸ್ಟ್ ಕರ್ನಾಟಕದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಖ್ಯೆ ಎಷ್ಟಪ್ಪ ಅಂದರೆ ಅವು 2. ಒಂದು ಮಂಗಳೂರು ವಿಮಾನ ನಿಲ್ದಾಣ, ಇನ್ನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಓಕೆ, ನೋಡಿ, KI
ಎ ಎರಡನೇ ಟರ್ಮಿನಲ್ಗೆ ಯುನೆಸ್ಕೋ ಪುರಸ್ಕಾರ ಅಂತಿದೆ. ಓಕೆ, ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಕರ್ನಾಟಕದಲ್ಲಿ ಒಟ್ಟು 2 ಅಂತಾರಾಷ್ಟ್ರೀಯ ವಿಮಾನಗಳು ಯಾವಪ್ಪ ಅಂದರೆ ಬೆಂಗಳೂರು ಮತ್ತು ಮಂಗಳೂರು. ಓಕೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಎರಡನೇ ಟರ್ಮಿನಲ್ಗೆ ಯುನೆಸ್ಕೋದ ಪುರಸ್ಕಾರ ದೊರೆತಿದೆ. ಓಕೆ, ಈ ಪುರಸ್ಕಾರಕ್ಕೆ ಆಯ್ಕೆಯಾದ ದೇಶದ ಮೊದಲ ವಿಮಾನ ನಿಲ್ದಾಣವಾಗಿದೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಈ ವಿಮಾನ ನಿಲ್ದಾಣ ವಾರ್ಷಿಕವಾಗಿ 2.5 ಕೋಟಿ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಇದೆ, ಈ ಟರ್ಮಿನಲ್ಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 4000 ಎಕರೆ ವಿಸ್ತೀರ್ಣ ಹೊಂದಿದೆ. ಇದನ್ನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ನಿರ್ವಹಿಸುತ್ತದೆ. ಇದು ಕಾರ್ಯಾರಂಭ ಮಾಡಿದ್ದು ಮೇ 24, 2018. ಓಕೆ, ನೆಕ್ಸ್ಟ್ ನೋಡಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕರ್ನಾಟಕದ ಮೊದಲ ಸಂಪೂರ್ಣ ಸೌರಚಾಲಿತ ವಿಮಾನ ನಿಲ್ದಾಣವಾಗಿದೆ. ಓಕೆ, ಪ್ರಸ್ತುತ ಕೇಂದ್ರ ವಿಮಾನಯಾನ ಸಚಿವರು ಯಾರಪ್ಪ? ಶ್ರೀ ಜ್ಯೋತಿರಾಜ್ ಸಿಂಧ್ಯಾ. ಓಕೆ, 2,55,661 ಚದರ ಮೀಟರ್ ವಿಸ್ತೀರ್ಣದ ಎರಡನೇ ಟರ್ಮಿನಲ್ ತೂಗುವ ಉದ್ಯಾನ ಹಾಗೂ ಹೊರಾಂಗಣ ಉದ್ಯಾನವಿದೆ. ಎರಡನೇ ಟರ್ಮಿನಲ್ ಮೊದಲ ಹಂತ ಕಾರ್ಯಾಚರಣೆ 2022 ನವೆಂಬರ್ 11ರಂದು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಚಾಲನೆ ನೀಡಿದರು. ಓಕೆ, ಈಗ ಅದು ಪ್ರಶಸ್ತಿ ದೊರಕಿದೆ ಯಾವುದಪ್ಪ? ಯುನೆಸ್ಕೋ. ಹಾಗಾದ್ರೆ ಯುನೆಸ್ಕೋ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡ್ಕೊಂಡ್ಬಿಡೋಕೆ ಅಷ್ಟೇ ನಾವು ಅಲ್ಲೇ. ನೋಡಿ, ಯುನೆಸ್ಕೋ ಅನ್ನೋದು ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಇದು ಫಾರ್ಮೇಷನ್ ಆಗಿದೆ ಯಾವಪ್ಪ ಅಂದರೆ ನವೆಂಬರ್ 16, 1945. ಹೆಡ್ ಕ್ವಾರ್ಟರ್ ಬಂದು ಪ್ಯಾರಿಸ್. ಓಕೆ, ನೆಕ್ಸ್ಟ್ ನೋಡಿ, 2023ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಯಾರು ಆಗಮಿಸಿದ್ದರು ಅಂತಿದೆ ಸ್ನೇಹಿತರೆ. 2024ಕ್ಕೆ ಯಾರು ಬರ್ತಾರ ನೋಡಿ? ಫ್ರಾನ್ಸ್ ಗಣರಾಜ್ಯೋತ್ಸವ ಫ್ರಾನ್ಸ್ ಅಧ್ಯಕ್ಷರಿಗೆ ಅತಿಥಿ ಗೌರವ. ಓಕೆ, ಮ್ಯಾಕ್ರಾನ್ ಬರ್ತಾರೆ. ಹಾಗಾದ್ರೆ 2023 ಯಾರು ಬೈದಾರ ಅಂತ ಕ್ವಶನ್. ಅಬ್ದುಲ್ ಫತಾಹಾರ್, ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಜೋ ಬಿಡೆನ್, ವ್ಲಾದಿಮಿರ್ ಪುಟಿನ್. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಅಬ್ದುಲ್ ಫತಾಹಾರ್. 2023ರಲ್ಲಿ ಬಂದಿದ್ರು ಇವರು ಜನವರಿಯಲ್ಲಿ ಗಣರಾಜ್ಯೋತ್ಸವಕ್ಕೆ. ಇವರು ಯಾವ ದೇಶದ ಅಧ್ಯಕ್ಷರು? ಈಜಿಪ್ಟ್ ದೇಶದ ಅಧ್ಯಕ್ಷರು. ಈ ಸಲ ಯಾರು ಬರ್ತಾರಪ್ಪ ಅಂದರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಫ್ರಾನ್ಸ್ ದೇಶದವರು. ಓಕೆ, ಫ್ರಾನ್ಸ್ ದೇಶದವರು. ನೋಡಿ, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಜನವರಿ 26ರಂದು ನವದೆಹಲಿಯಲ್ಲಿ ನಡೆಯಲಿರುವ 75ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲು ಬರಲಿದ್ದಾರೆ. ಓಕೆ, ಇದು ಗೊತ್ತಿರಲಿ. ಈ ಮೂಲಕ ಅವರು ಭಾರತ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಪಾಲ್ಗೊಳ್ಳುತ್ತಿರುವ 6ನೇ ಫ್ರೆಂಚ್ ನಾಯಕರಾಗಿದ್ದಾರೆ. ಅಂದರೆ ಇವರು 6ನೇದವರು. ಗಣರಾಜ್ಯೋತ್ಸವದ ಪ್ರಥಮ ಮುಖ್ಯ ಅತಿಥಿ ಯಾರಪ್ಪ ಅಂದರೆ ಸುಕಾರ್ನೋ, ಇಂಡೋನೇಷ್ಯಾದ ಅಧ್ಯಕ್ಷರವರು. ಓಕೆ, ಫಸ್ಟ್ ಯಾರು? 2023 ಅತಿಥಿ ಅಬ್ದುಲ್ ಫತಾಹಾರ್, ಈಜಿಪ್ಟ್ ಅಧ್ಯಕ್ಷರು. ಭಾರತ ಸಂವಿಧಾನ ಸಭೆಯು ನವೆಂಬರ್ 26, 1940ರಂದು ಅಂಗೀಕರಿಸಿತು. ಜನವರಿ 26, 19ರಂದು ಜಾರಿಗೆ ತರಲಾಯಿತು. ಇಷ್ಟು ಮಾಹಿತಿ ಗೊತ್ತಿದೆ ಸಾಕು. ಓಕೆ, ನೋಡಿ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ಭಾರತ ಯಾವ ರಾಜ್ಯದಲ್ಲಿದೆ ಅಂತಿದೆ. ಇದನ್ನು ಕ್ವಶನ್ ಯಾಕೆ ತೆಗೆದುಕೊಂಡೆಂದರೆ ನೋಡಿ, ಪ್ರಜಾವಾಣಿ ಆರ್ಟಿಕಲ್, ಚಾವಣಿ ಸೌರ ಯೋಜನೆಗೆ ವಿಶ್ವ ಬ್ಯಾಂಕ್ ಜೊತೆ SBI ಒಪ್ಪಂದ ಮಾಡಿಕೊಂಡಿದೆ. ಇದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಸೌರ ಕೇಂದ್ರ ಕಚೇರಿ ನಮ್ಮ ದೇಶದಲ್ಲಿದೆ. ಹೀಗಾಗಿ ಎರಡಕ್ಕೆ ಲಿಂಕ್ ಕೊಡಲೇಬೇಕು ನಾವು. ಈಗ ಅಪ್ಡೇಟ್ ಮಾಡಿಕೊಳ್ಳಿದ್ರೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲ ಆಗೋದು. ಓಕೆ, ಫಸ್ಟ್ ಇದಕ್ಕೆ ಆನ್ಸರ್ ಕ್ಲಿಯರ್ ಮಾಡ್ಕೊಂಬಿಡೋಣ. ಒಂದೇದು ನೋಡಿ, ಉತ್ತರ ಪ್ರದೇಶ ಇದೆ, ಹರಿಯಾಣ ಇದೆ, ರಾಜಸ್ಥಾನ ಇದೆ, ಗುಜರಾತ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಒಂದು ಹರಿಯಾಣದ ಗುರುಗಾಮ್ನಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕೇಂದ್ರ ಕಚೇರಿ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ನೋಡಿಲೆ ದೇಶದಲ್ಲಿ ಚಾವಣಿ ಸೌರ ಯೋಜನೆಯನ್ನು ಉತ್ತೇಜಿಸಲು ವಿಶ್ವ ಬ್ಯಾಂಕ್ ಇದ್ರ ಬಗ್ಗೆ ತಿಳ್ಕೋಬೇಕು. ಓಕೆ, 1,300 ಕೋಟಿಗೆ ಹೆಚ್ಚು ಸಾಲ ಪತ್ರ ಯೋಜನೆಗೆ ಸಹಿ ಹಾಕಿರುವುದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶುಕ್ರವಾರ ಹೇಳಿದೆ. ಹೀಗಾಗಿ ಈ ಪ್ರಮಾಣದಲ್ಲಿ ಸಹಿ ಆಗಿದೆಯಪ್ಪ ಅಂದರೆ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಈ ವರ್ಲ್ಡ್ ಬ್ಯಾಂಕ್ ಮತ್ತು SBI ಅನ್ನೋದು ಮತ್ತು ಸೌರ ಒಕ್ಕೂಟ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಓಕೆ, ದೇಶದಲ್ಲಿ ಚಾವಣಿ ಸೌರ ಯೋಜನೆ ಉತ್ತೇಜಿಸಲು ವಿಶ್ವ ಬ್ಯಾಂಕ್ನೊಂದಿಗೆ 1,300 ಕೋಟಿಗೂ ಹೆಚ್ಚು ಸಾಲ ಪತ್ರ ಯೋಜನೆಗೆ ಸಹಿ ಹಾಕಿರುವುದಾಗಿ SBI ತಿಳಿಸಿದೆ. ಓಕೆ, ವಸತಿ ಮತ್ತು ಸಾಂಸ್ಥಿಕ ವಲಯಗಳಲ್ಲಿ ಗ್ರಿಡ್ ಸಂಪರ್ಕಿತ ಸೌರ ಯೋಜನೆಯನ್ನು ಬೆಂಬಲಿಸಲಿದೆ ಎಂದು SBI ಷೇರುಪೇಟೆಗೆ ತಿಳಿಸಿದೆ. ನೋಡಿ, ಹಾಗಾದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ರಚನೆಯಾಗಿದ್ದು ಯಾವಪ್ಪ ಅಂದರೆ ನವೆಂಬರ್ 13, 2015ರಲ್ಲಿ. ಎಲ್ಲಿ? ಫ್ರಾನ್ಸ್ನ ಪ್ಯಾರಿಸ್. ಸದಸ್ಯ ರಾಷ್ಟ್ರಗಳು ಯುನೈಟೆಡ್ ನೇಷನ್ ಪ್ಲಸ್ 120 ರಾಷ್ಟ್ರಗಳು. ಓಕೆ, ನಿರ್ದೇಶಕರು ಯಾವಪ್ಪ ಅಂದರೆ ಅಜಯ್ ಮಾಥುರ್. ಕೇಂದ್ರ ಕಚೇರಿ ಹರಿಯಾಣದ ಗುರುಗಾವ್ನಲ್ಲಿದೆ. ಓಕೆ, ಇಷ್ಟಾಯಿತು. ಈಗ ನಾವೀಗ ಸೌರ ಒಕ್ಕೂಟದ ಬಗ್ಗೆ ತಿಳ್ಕೊಂಡ್ವಿ, ಸ್ಥಾಪನೆ ಆಗಿದ್ದಾಗ ಗೊತ್ತಾಯಿತು. ಹಾಗಾದರೆ ವರ್ಲ್ಡ್ ಬ್ಯಾಂಕ್ ಇಲ್ಲಿ ಬಂದಿದೆ. ನಮಗೆ ಅಲ್ಲಿ ಹಣಕಾಸು ಸಹಾಯ ನೀಡಿದ್ದು ವರ್ಲ್ಡ್ ಬ್ಯಾಂಕ್ ಅಲ್ಲ, ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ನೋಡಿ, ಸ್ಥಾಪನೆ ಜುಲೈ 7, 1944 ಬ್ರೆಟನ್ ವುಡ್ಸ್ ಕನ್ವೆನ್ಷನ್ ಒಪ್ಪಂದದ ಪ್ರಕಾರ. ಕೇಂದ್ರ ಕಚೇರಿ ವಾಷಿಂಗ್ಟನ್ DC. ಸದಸ್ಯ ರಾಷ್ಟ್ರಗಳು ವರ್ಲ್ಡ್ ಬ್ಯಾಂಕಿಗೆ 189. ಪ್ರಸ್ತುತ ಅಧ್ಯಕ್ಷರು ಅಜಯ್ ಭಂಗಾ. ಓಕೆ, ಇಷ್ಟು ಗೊತ್ತಿದೆ. ಇದರದ್ದು ಮ್ಯಾಟರ್ ಕ್ಲೋಸ್ ಇಲ್ಲಿಗೆ. ಓಕೆ, ನೆಕ್ಸ್ಟ್ ಆಸ್ಕರ್ ಪ್ರಶಸ್ತಿ
ಪಡೆದ ಪ್ರಥಮ ಭಾರತೀಯ ಯಾರು? ಇದು ಕ್ವಶನ್ ಯಾಕೆ ರೇಸ್ ಆಗಿತ್ತಪ್ಪ ಅಂದರೆ ಆರ್ಟಿಕಲ್ ಬಂದಿದೆ. ಅದಕ್ಕೆ ಬಂದ ಸಂಬಂಧ ನಮಗೆ ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ. ಓಕೆ, ನೋಡಿ, ಆಸ್ಕರ್ ಪಟ್ಟಿಯಲ್ಲಿ ಸ್ಥಾನ ಪಡೆಯದ ಭಾರತ 2018. ಓಕೆ, ಫಸ್ಟು ಆನ್ಸರ್ ಕ್ಲಿಯರ್ ಮಾಡೋಣ, ಆಪ್ಷನ್ ಕ್ಲಿಯರ್ ಮಾಡೋಣ. ಆಸ್ಕರ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಒಂದೇದು ಭಾನು ಅತೆ ಇದೆ, ಸತ್ಯಜಿತ್ ರೇ ಇದೆ, ರಜುಲ್ ಪುಕ್ಕಟೆ, ಎ.ಆರ್. ರೈಮಾನ್ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಕರೆಕ್ಟಾದ ಆನ್ಸರ್ ಯಾವಪ್ಪ ಅಂದರೆ ಭಾನು ಅತೆ ಅವರು. ಓಕೆ, ನೋಡಿ, ಆಸ್ಕರ್ ಪ್ರಶಸ್ತಿಗೆ ಅಂತಾರಾಷ್ಟ್ರೀಯ ವಿಭಾಗದಲ್ಲಿ ಭಾರತದ ಅಧಿಕೃತ ಪ್ರವೇಶ ಪಡೆದಿದ್ದ ಮಲಯಾಳಂ ಭಾಷೆಯ ಚಿತ್ರ 2018 ಎವ್ರಿ ಒನ್ ಎ ಹೀರೋ ಚಿತ್ರ ಅಂತಿಮ 15 ಚಿತ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ವಿಫಲವಾಗಿದೆ. ಆದರೆ ಈ ಚಿತ್ರದ ನಿರ್ದೇಶಕ ಯಾರು? ಜೂಡ್ ಆಂಟೋನಿಯೋ ಜೋಸೆಫ್. ಓಕೆ, ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿರೋರು ಟೊವಿನೋ ಥಾಮಸ್. ಓಕೆ, ಅದು ವಿಫಲವಾಗಿರ್ಬೋದು, ಬಟ್ ಆಸ್ಕರ್ ಪ್ರಶಸ್ತಿಯಲ್ಲಿ ಅಲ್ಲಿ ಒಗೆದಪ್ಪ ಅಂದರೆ ಅದ್ರ ಬಗ್ಗೆ ತಿಳ್ಕೊಬೇಕಾದಂಥ ನಮ್ಮ ಕರ್ತವ್ಯ. ಓಕೆ, ನೋಡಿ, ಆಸ್ಕರ್ ಪ್ರಶಸ್ತಿ ಯಾವ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಮೇ 16, 1929 ನೀಡಲು ಆರಂಭಿಸಲಾಯಿತು. ಆಸ್ಕರ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಭಾನು ಅತೆ ಯಾವಾಗಪ್ಪ ಅಂದರೆ 1986. ಹಾಗಾದರೆ ಸತ್ಯಜಿತ್ ರೇ 1992, ರಜುಲ್ ಪುಕ್ಕಟೆ 2009, ಗುಲ್ಜಾರ್ 2009, ಎ.ಆರ್. ರೈಮನ್ 2009, ಕಾರ್ತಿಕ್ 2023, ಎಂ ಕಿರವಾಣಿ ಮತ್ತು ಚಂದ್ರ ಬೋಸ್ ಅವರಿಗೆ 2023ರಲ್ಲಿ ಆಸ್ಕರ್ ಅವಾರ್ಡ್ ದೊರೆತಿದೆ. ಇಷ್ಟು ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕು ನಮಗೆ ಇದಕ್ಕೆ ಏನಪ್ಪ. ನೆಕ್ಸ್ಟ್ ನೋಡಿ, ವಿಶ್ವ ಕುಸ್ತಿ ಚಾಂಪಿಯನ್ನಲ್ಲಿ, ಓಕೆ, ವಿಶ್ವ ಕುಸ್ತಿ ಚಾಂಪಿಯನ್ನಲ್ಲಿ 4 ಪದಕಗಳನ್ನು ಗೆದ್ದ ಏಕೈಕ ಭಾರತೀಯ ಕುಸ್ತಿಪಟು ಯಾರಂತಿದೆ. ಒಂದೇದು ಸುಶೀಲ್ ಕುಮಾರ್ ಇದೆ, ಬಜರಂಗ್ ಪುನಿಯಾ ಇದೆ, ಯೋಗೇಶ್ವರ್ ದತ್ ಇದೆ, ಕೆ.ಡಿ. ಜಾಧವ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಸ್ನೇಹಿತರೆ ಬಜರಂಗ್ ಪುನಿಯಾ. ಈ 4 ಜನ ಇರೋದು ಕುಸ್ತಿಗೆ ಸಂಬಂಧಪಟ್ಟ ಆಟಗಾರರಿಗೆ ಕುಸ್ತಿಗೆ ಸಂಬಂಧಪಟ್ಟ ಇವರು. ಓಕೆ, ಇದು ಗೊತ್ತಿರಲಿ. ಈಗ ಇಲ್ಲಿ ಆಪ್ಷನ್ ಫಸ್ಟ್ ಕ್ಲಿಯರ್ ಮಾಡ್ಕೊಂಡು ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡಿ. ಕೆ.ಡಿ. ಜಾಧವ್ ಇದೆ, ಇದು ವೆರಿ ಇಂಪಾರ್ಟೆಂಟ್ ಇದೆ ಸ್ವಲ್ಪ. ಇವರು 1952ರಲ್ಲಿ ಓಕೆ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ, ಯಾವುದು ಕಂಚಿನ ಪದಕ. ಓಕೆ, 1952ರಲ್ಲಿ ನೋಡಿ. ಸ್ವತಂತ್ರ ಭಾರತದಿಂದ ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಪದಕ ಗೆದ್ದ ಪ್ರಥಮ ಅಥ್ಲೆಟಿಕ್ ಯಾರಪ್ಪ ಅಂದರೆ ಅದು ಕೆ.ಡಿ. ಜಾಧವ್. ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, 1952ರಲ್ಲಿ. ಓಕೆ, ಸುಶೀಲ್ ಕುಮಾರ್ ಇದೆಯಲ್ಲ, ಇವರು 2008ರಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ. ಓಕೆ, ಕುಸ್ತಿಯಲ್ಲಿ ಇವರು ಕುಸ್ತಿ ಸಂಬಂಧಪಟ್ಟರು. ಓಕೆ, ನೆಕ್ಸ್ಟ್ ಯೋಗೇಶ್ವರ್ ದತ್ 2012ರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಇವರಿಗೆ ಸಹ ಕಂಚಿನ ಪದಕ 2012ರ ಬೇಸಿಗೆ. ಓಕೆ, ಈಗ ನೆಕ್ಸ್ಟು ಬಜರಂಗ್ ಪುನಿಯಾ ಅವರು ಏನು ಮಾಡಿದರೆ ತಮಗೆ ದೊರೆತಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ವಾಪಸ್ ನೀಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಏನೇನು ತಿಳ್ಕೊಬೇಕು ಅನ್ನೋದು ಇದರಲ್ಲಿ ಹಾಕಿದ್ದೀನಿ ನಾನು. ಓಕೆ, ಈ ಆರ್ಟಿಕಲ್ ಏನು ತಿಳ್ಕೊಬೇಕು ಅಂದರೆ ನಾವು ಇಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಗ್ಗೆ ತಿಳ್ಕೊಬೇಕಾಗ್ತದ. ಓಕೆ, ನೆಕ್ಸ್ಟು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಬಗ್ಗೆ ತಿಳ್ಕೊಬೇಕಾಗ್ತದ. ಓಕೆ, ಅವ್ರಿಗೆ ಬಂದಂಥ ಪ್ರಸಿದ್ಧ ಪ್ರಶಸ್ತಿಗಳು ಯಾವನ್ನು ತಿಳ್ಕೊಬೇಕಾಗ್ತದೆ. ಅದಕ್ಕೆ ಬಜರಂಗ್ ಪುನಿಯಾ ಅವರು ಹರಿಯಾಣ ರಾಜ್ಯಕ್ಕೆ ಯಾವ ರಾಜ್ಯಕ್ಕೆ ಬಿಲಾಂಗ್ ಆಗ್ಯಾರಪ್ಪ ಅಂದ್ರೆ ಅವರು ಹರಿಯಾಣ ರಾಜ್ಯಕ್ಕೆ. ಸಾಕ್ಷಿ ಮಲಿಕ್ ಅವರು ಹರಿಯಾಣ ರಾಜ್ಯಕ್ಕೆ ಬಿಲಾಂಗ್ ಆಗಿದ್ದಾರೆ. ಓಕೆ, ಇವರು ಎಷ್ಟು ಕೆಜಿ ವಿಭಾಗದ ಭಾಗವಹಿಸ್ತಾರಪ್ಪ? 65 ಕೆಜಿ ವಿಭಾಗದಲ್ಲಿ ಕುಸ್ತಿಯಲ್ಲಿ ಭಾಗವಹಿಸ್ತಾರೆ. ಇವರು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಸತತ 4 ಪದಕಗಳು ಗೆದ್ದ ಏಕೈಕ ಭಾರತೀಯ ಇವರು. ಓಕೆ, ಬಜರಂಗ್ ಪುನಿಯಾ 2015ರಲ್ಲಿ ಅರ್ಜುನ್ ಪ್ರಶಸ್ತಿ, 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 2019ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಇವಾಗ ಅವರು 2019ರಲ್ಲಿ ದೊರೆತಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರಕ್ಕೆ ಹಿಂದಿರುಗಿಸಿ ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದಾರೆ. ಓಕೆ, 2020ರ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಪಡೆದಾರೆ. ಓಕೆ, ಕ್ರೀಡಾ ಬಗ್ಗೆ ಮಾತಾಡಿದ್ವಿ ಅಂದ್ರೆ ನಾವು ಇಲ್ಲೇ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತಲ್ಲ. ಓಕೆ, ನೋಡಿ, ಸ್ಥಾಪನೆಯಾದ ವರ್ಷ 1927. ಪ್ರಸ್ತುತ ಇದರ ಅಧ್ಯಕ್ಷರು ಪಿ.ಟಿ. ಉಷಾ. ಇದರ ಪ್ರಥಮ ಅಧ್ಯಕ್ಷರಾಗಿ ಸರ್ ದೊರಾಬ್ಜಿ ಟಾಟಾ ಅವರಿದ್ದರು. 1928ರಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ತನ್ನ ಮೊದಲ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿತ್ತು. ಓಕೆ, ಇಷ್ಟು. ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ರೈತರ ದಿನ ಯಾವಾಗಪ್ಪ ಅಂದರೆ ಡಿಸೆಂಬರ್ 23ರಂದು ಪ್ರತಿ ವರ್ಷ ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡಿ. ಪ್ರತಿ ವರ್ಷ ಡಿಸೆಂಬರ್ 23ರಂದು ದೇಶದಲ್ಲಿ ರೈತರ ದಿನವಾಗಿ ಆಚರಿಸ್ತಾರೆ, ಕಿಸಾನ್ ದಿವಸ್ ಆಚರಿಸ್ತಿದೆ. ಭಾರತದ 5ನೇ ಪ್ರಧಾನಿ ಯಾರು? ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ಕಿಸಾನ್ ದಿವಸ್ ಎಂದು ಘೋಷಿಸಲಾಗಿದೆ. ರೈತ ನಾಯಕರಾಗಿದ್ದ ಚೌಧರಿ ಚರಣ್ ಸಿಂಗ್ ಅವರು ಡಿಸೆಂಬರ್ 23, 1903ರಂದು ಉತ್ತರ ಪ್ರದೇಶ ಹಾಪೂರ್ನಲ್ಲಿ ಜನಿಸಿದರು. ರೈತ ಪರ ಧ್ವನಿಯಾಗಿದ್ದ ಚರಣ್ ಸಿಂಗ್ ಜುಲೈ 28, 1979 ಜನವರಿ 14ರಿಂದ 1980ರವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. 1987ರಲ್ಲಿ ಅವರು ನಿಧನರಾಗಿದ್ದರು. ನೋಡಿ, ಡಿಸೆಂಬರ್ 23 ರಾಷ್ಟ್ರೀಯ ರೈತರ ದಿನವಾಗಿ ಆಚರಣೆ, ಕಿಸಾನ್ ದಿನಾಚರಣೆ. ಪ್ರತಿ ವರ್ಷ ಡಿಸೆಂಬರ್ 20 ರಾಷ್ಟ್ರೀಯ ದಿನ ಆಚರಣೆ ಮಾಡ್ತದೆ ನೋಡಿ.
ಅವ್ರ ಬಗ್ಗೆ ಕೊಟ್ಟಿದ್ದಾರೆ, ಅವರು ಮಾಹಿತಿ ಇದೆ ಇಲ್ಲಿದ್ದಲ್ಲ ಇಲ್ಲಿ ಕೊಟ್ಟಿದ್ದೀನಿ. 2001ರಿಂದ ಭಾರತ ಸರ್ಕಾರವು ಪ್ರತಿ ವರ್ಷ ಕಿಸಾನ್ ದಿನವನ್ನು ರೈತ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದೆ. ನೋಡಿ 2023ರ ವಿಷಯ ಡೆಲಿವರಿಂಗ್ ಸ್ಮಾರ್ಟ್ ಸೊಲ್ಯೂಷನ್ ಫಾರ್ ಸಸ್ಟೈನಬಲ್ ಫುಡ್ ಸೆಕ್ಯೂರಿಟಿ ಆಫ್ ರಿಸಲೆಸ್. ಓಕೆ, ಇದ್ರದ್ದು ಓಕೆ. ನೆಕ್ಸ್ಟ್ ಅಂದರೆ 24ನೇ ತಾರೀಕಿನ ಪ್ರಜಾವಾಣಿ ಪೇಪರ್ನಲ್ಲಿ ಅಷ್ಟು ಇಂಪಾರ್ಟೆಂಟ್ ಇರಲ್ಲ, ಅದಕ್ಕೆ ಸಂಬಂಧಪಟ್ಟ ಒನ್ ವರ್ಡ್ನಲ್ಲಿ ಹಾಕೊಂಡು ಮುಗಿಸ್ಬಿಟ್ಟಿದ್ದೀನಿ. ಓಕೆ, ಅಷ್ಟು ಇಂಪಾರ್ಟೆಂಟ್ ಏನಿದ್ದಿಲ್ಲ. ಓಕೆ, ಅಪರಾಧ ನಡೆದ ರಾಜ್ಯದಲ್ಲಿ, ಇದು ಒಂದು ಆರ್ಟಿಕಲ್ ಬಂತು, ಅಪರಾಧ ನಡೆದ ರಾಜ್ಯದಲ್ಲಿ ಕ್ಷಮಾದಾನ ಅರ್ಜಿಯನ್ನು ನಿರ್ಧರಿಸಬೇಕೆಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದ ಹೇಳಿದೆಪ್ಪ ಅಂದ್ರೆ ಬಿಲ್ಕಿಸ್ ಬಾನು ಪ್ರಕರಣ 2002. ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಓಕೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ರಚನೆಯಾದ ವರ್ಷ 1894. 2026ರ ವಿಂಟರ್ ಒಲಿಂಪಿಕ್ಸ್ ಎಲ್ಲಿ ನಡೀತಿದೆ? ಇಟ್ಲಿ. ಡಿಸೆಂಬರ್ 24 ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನವಾಗಿ 1986ರಿಂದ ಆಚರಿಸಲಾಗುತ್ತದೆ. ಜೂಟ್ ಕಾರ್ಪೊರೇಷನ್ ಅಂದರೆ ಸೆಣಬು ಆಫ್ ಇಂಡಿಯಾ ಪಾಟ್ ಮಿತ್ರ ಎಂಬ ಹೊಸ ಅಪ್ಲಿಕೇಶನ್ ಆರಂಭಿಸಿದೆ. ಸೆಣಬು ಕೃಷಿ ಮತ್ತು ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರಿಗೆ ಅಗತ್ಯವಾದ ಜ್ಞಾನ ಒದಗಿಸುವ ಗುರಿಯನ್ನು ಇದು ಹೊಂದಿದೆ. ಓಕೆ, ಇದು ಯಾವ ನೆನಪುಕೋಬೇಕು, ಇದನ್ನ ಕ್ಯೂಷನ್ ಆಗ್ತಿರ್ತಾರೆ. ಕುವೈತ್ ಹೊಸ ನಾಯಕನಾಗಿ ಶೇಖ್ ಮಿಸಲ್ ಅಲ್ ಅಹಮದ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಒಂದು ಹೊಸ ದೇಶ. ಗೆಲಿಪ್ ಸ್ಮಾರ್ಟ್ ಸಿಟಿ ಯೋಜನೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಭೂತಾನಿನ ರಾಜ್ಯ ಜಿಗ್ಮಿ ಖೇಸರ್ ನಾಮ್ಗಲ್ ವಾಂಗ್ಚಕ್ ಅವರು ಇತ್ತೀಚೆಗೆ ಭಾರತದ ಗಡಿಯ ಸಮೀಪ ಇರುವ ಅಂತಾರಾಷ್ಟ್ರೀಯ ನಗರ ಗೆಲಿಪ್ ಅಭಿವೃದ್ಧಿಪಡಿಸಲು ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಘೋಷಿಸಿದ್ದಾರೆ. ಭಾರತ ಗಡಿಗೆ ಹತ್ರ ಇದೆ, ಅದು ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಅಧಿಕೃತವಾಗಿ ಗೆಲಿಪ್ ವಿಶೇಷ ಆಡಳಿತ ಪ್ರದೇಶ ಎಂದು ಹೆಸರಿಸಲಾಗಿದೆ. ಈ ಯೋಜನೆಯು 1000 ಚದುರು ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ. ಭಾರತದ ಈಶಾನ್ಯ ರಾಜ್ಯಗಳ ಮೂಲಕ ದಕ್ಷಿಣ ಏಷ್ಯಾವನ್ನು ಆಗ್ನೇಯ ಏಷ್ಯಾದೊಂದಿಗೆ ಸಂಪರ್ಕಿಸುವ ಆರ್ಥಿಕ ಕಾರಿಡಾರ್ ಇದಾಗಲಿದೆ. ಕಂಪ್ನಿ ಆಫ್ ಪ್ರಶಸ್ತಿ ಕರ್ನಾಟಕ ಕಂಪ್ನಿ ಆಫ್ ಇಯರ್ ಪ್ರಶಸ್ತಿ ಅದು ಯಾರಿಗೆ ಕೊಟ್ಟರಪ್ಪ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ದೊರೆತಿದೆ. ಓಕೆ, ಇಷ್ಟು. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೆ ದಿನಾಂಕ 22, 23, 24ರ ಪ್ರಜಾವಾಣಿ ಪ್ರಮುಖ ಅತಿ ಮಹತ್ವದ ಪ್ರಚಲಿತ ಘಟನೆಗಳನ್ನು 360 ಡಿಗ್ರಿ ಆ್ಯಂಗಲ್ನಲ್ಲಿ ಯಾವ ಆರ್ಟಿಕಲ್ ಯಾವ ಥರ ಬಿಡಿಸಬೇಕು ಅನ್ನೋದನ್ನು ಸಮಗ್ರವಾಗಿ ತಮ್ಮ ಮುಂದೆ ವಿಶ್ಲೇಷಣೆ ಮಾಡಿದ ಸ್ನೇಹಿತರೆ. ದಯವಿಟ್ಟು ಈ ಕ್ಲಾಸ್ ತಮಗೆ ಉಪಯುಕ್ತ ಇದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ, ತಮಗೆ ಉಪಯುಕ್ತ ಇದ್ದರೆ ಯೂಸ್ ಆಗುತ್ತೆ. ಹಾಗೂ ವಿಡಿಯೋ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.